ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೊಸ ಮನೆ ಹಾಲು ಕುಸ್ತಾ ಇದ್ದೀವಿ. ಹೊಸ ಮನೆ ಅಂದರೆ ಸ್ವಂತ ಮನೆ ಏನಲ್ಲ, ಬಾಡಿಗೆ ಮನೆಯೇ. ಏನಕ್ಕೆ ಇವಾಗ ಇದ್ದಿದ್ದ ಮನೆ ಖಾಲಿ ಮಾಡ್ದೋ ಅಂದರೆ ಸ್ವಲ್ಪ ಅಲ್ಲಿ ಜಾಸ್ತಿ ನೀರು ಪ್ರಾಬ್ಲಮ್ ಆಯ್ತಾಯಿತ್ತು. ನೀರು ಸರಿಯಾಗಿ ಬಿಡ್ತಾ ಇರಲಿಲ್ಲ. ನಾವು ಕೇಳ್ತಾನೆ ಇದ್ದೋ ನೀರು ಬಿಡಿ ಅಂತ. ಆದರೆ ಅವರು 7:30 8 ಗಂಟೆಗೆ ಬಿಡ್ತಾಯಿದ್ರು ದಿನ ಬೆಳಿಗ್ಗೆ. ಕೆಲಸದಿಂದ ಬರೋ ಅಷ್ಟೊತ್ತಿಗೆ ನೀರೇ ಇರ್ತಾ ಇರಲಿಲ್ಲ. ನಾವು ಡ್ರಮ್ಮಿಗೆ ತುಂಬ ಮಡಿಕತ್ತಾ ಇದ್ದೋ. ಹಂಗೂ ನಾವು ಶಿವರಾತ್ರಿ ಖಾಲಿ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಚಿಕ್ಕಮ್ಮವ್ರು ಇಲ್ಲಿ ಮನೆ ನೋಡಿದರು. ನನಗೂ ಇಷ್ಟ ಆಯಿತು. ಸರಿಯಾಗಿ ಖಾಲಿ ಮಾಡಿಬಿಡೋಣ ಅಂದ್ಬಿಟ್ಟು ಅದು ಶುಕ್ರವಾರ, ಇವತ್ತೇ ಲಾಸ್ಟ್ ಡೇಟ್ ಇದ್ದಿದ್ದು. ದೇವಸ್ಥಾನದಲ್ಲಿ ಕೇಳ್ಕೊಬಂದಿದ್ದೆ, ಗಣೇಶನ ದೇವಸ್ಥಾನದಲ್ಲಿ. ಅವರು 6ರಿಂದ 10 ಹಾಲು ಕುಸ್ಬೋದು ಅಂತ ಹೇಳಿದರು ಇವತ್ತು. ಅದಕ್ಕೆ ಇವತ್ತು ಬಿಟ್ಟರೆ ತಿರ್ಗಾ ಇನ್ನು ಶಿವರಾತ್ರಿಗೇ ಸಂಕ್ರಾಂತಿ ಹಬ್ಬ ಎಲ್ಲ ಕಳಿಬೇಕು. ಇನ್ನೇನು ಭಾನುವಾರದಿಂದ ಧನುರ್ಮಾಸ ಎಲ್ಲ ಶುರುವಾಗೋಗುತ್ತೆ. ಅದಕ್ಕೆ ಸರಿ ಅಂದ್ಬಿಟ್ಟು ನಮ್ಮಮ್ಮ ಎಲ್ಲ ಮನೆ ಕ್ಲೀನ್ ಮಾಡಿದರು ನಾನು ಕೆಲಸದಿಂದ ಬರೋ ಅಷ್ಟೊತ್ತಿಗೆ. ಇವತ್ತು ಬೆಳಿಗ್ಗೆನೇ ಎಲ್ಲ ಪೂಜೆ ಎಲ್ಲ ನೀಟಾಗಿ ಚೆನ್ನಾಗಾಯಿತು. ನಮ್ಮಮ್ಮ ಬರೋಕ್ಕಾಗಿಲ್ಲ, ಅವರು ಕೆಲಸಕ್ಕೆ ಹೋಗ್ತಾರೆ, ರಜಾ ಕೊಟ್ಟಿಲ್ಲ ಅಂದ್ಬಿಟ್ಟು ನಿನ್ನೆ ರಜಾ ಹಾಕಿ ಅವರು ಮನೆಯೆಲ್ಲ ಕ್ಲೀನ್ ಮಾಡಿದರು. ಈಗ ನಮ್ಮ ಅಜ್ಜಿ, ನನ್ನ ತಮ್ಮ, ನಮ್ಮ ಅಕ್ಕನ ಮಗ, ಒಂದು 4-5 ಜನ ಇದ್ದು ಅಷ್ಟೇ ಹಾಲು ಉಗ್ಸೋಕ್ಕೆ. ಯಾರೂ ಬಂದಿಲ್ಲ. ಇನ್ನು ನನ್ನ ಮಗನೂ ಅಷ್ಟೇ, ಅವರು ಮಾಲೆ ಹಾಕ್ಕೊಂಡಿದ್ದಾರೆ. ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಭಾನುವಾರ ಇರುಮುಡಿ ಇದೆ ಅವ್ರಿಗೆ. ಅದಕ್ಕೆ ಅವರು ಬರೋಕ್ಕಾಗಿಲ್ಲ, ಅವ್ರು ದೇವಸ್ಥಾನದಲ್ಲಿದ್ದಾರೆ. ಇವರು ನಮ್ಮ ಅಜ್ಜಿ, ನಿಮಗೆ ಗೊತ್ತಲ್ಲ, ನಮ್ಮಮ್ಮ ಇದ್ದಾರಲ್ಲ ಅವರಮ್ಮ. ಅವ್ರು ಬಂದಿದ್ರು. ಅವ್ರ ಮನೆ ಹತ್ರನೇ ಇವಾಗ ನಾವು ಬಂದಿರೋದು. ಅವ್ರಿಗೂ ಅವ್ರ ಮನೆ ನಮ್ಮ ಮನೆ ಸ್ವಲ್ಪ ಹತ್ರನೇ. ನಮ್ಮಮ್ಮ ಬಂದಿಲ್ಲ, ಅದಕ್ಕೆ ಇವ್ರ ಆಶೀರ್ವಾದನೇ ತಗೋತಾ ಇದ್ದೀನಿ ನಾನು. ದೊಡ್ಡವರ ಆಶೀರ್ವಾದ ಇರಲೇಬೇಕಲ್ವ. ಈ ಮನೆಯಲ್ಲಾರು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಒಂದು ಮನೆ ಚೆನ್ನಾಗಿರುತ್ತೆ, ಒಂದೊಂದು ಮನೆ ಬರುತ್ತೆ, ಒಂದೊಂದು ಮನೆ ಬರಲ್ಲ. ಇವಾಗ ಹಾಲು ಉಕ್ಕಿಸ್ತಾ ಇದ್ದೀನಿ. ಈಗೆಲ್ಲನೂ ಆಯಿತು, ಹಾಲು ಉಗ್ಸಿದ್ದು ಆಯಿತು. ಈಗ ಸಿಂಪಲ್ಲಾಗಿ ನಮ್ಮ ಮನೆ ನೋಡ್ಕೊಬರೋಣ ಬನ್ನಿ. ನೋಡಿ, ಇದು ನಂದಿ ಬಾಗ್ಲುದು ಮನೆ. ನಮಗೆ ನಂದಿ ಬಾಗ್ಲೇ ಬರೋದು. ಒಳಗೆ ಎಂಟ್ರೆನ್ಸ್ ಈ ಥರ ಇದೆ. ದೃಷ್ಟಿ ಗಣಪತಿನೂ ಐತೆ ಹೊಸ್ಲ ಹತ್ರನೇ. ಈ ಕಡೆ ಒಳಗೆ ಬಂದಿದ್ದ ತಕ್ಷಣನೇ ಬಲಗಡಿಕೆ ಬಾತ್ರೂಮು ಬಚ್ಚಲು ಇದೆ. ಇಲ್ಲಿ ಅಟ್ಯಾಚ್ ಬಾತ್ರೂಮು. ಅದೇನು ತೋರ್ಸೋಕ್ಕೋಗಿಲ್ಲ. ಇದು ಇಷ್ಟು ಹಾಲು ದೊಡ್ಡದಾಗಿದೆ. ಹಾಲೇನು ಇದೆಲ್ಲ ಹಾಲು. ಸೋಕೇಸ್ ಇದೆ. ಇದು ದೇವ್ರ ಮನೆ. ಈಗ ತಾನೇ ಪೂಜೆ ಎಲ್ಲ ಆಯಿತು. ದೇವ್ರ ಮನೆ ಆದಮೇಲೆ ಅದ್ರ ಪಕ್ಕ ರೂಮ್ ಇದೆ, ಒಂದು ರೂಮು. ಇದು ರೂಮು. ಇನ್ನು ಸಾಮಾನು ಏನೂ ತಂದಿಲ್ಲ, ಬರೀ ಹಾಲು ಉಗ್ಸೋಕ್ಕಷ್ಟೇ ಬಂದಿದ್ದು. ಅದು ಬೆಳಿಗ್ಗೆನೇ ಆಟ ಮಾಡ್ಕೊಂಡು ಆಟೋದಲ್ಲಿ ತಗೊಬಂದಿದ್ದು ಏನೇನು ಬೇಕು ಅಂತ. ರೂಮ್ ಪಕ್ಕ ಅಡುಗೆ ಮನೆ ಬರುತ್ತೆ. ಚಿಕ್ಕದಾಗಿ ಇದೆ ಅಡುಗೆ ಮನೆ, ಸಿಂಪಲ್ಲಾಗಿ. ಅಂದರೆ ಇಲ್ಲಿ ಚಿಕ್ಕದಾಗೈತೆ ಸಿಂಪಲ್ಲಾಗಿ ಅಡುಗೆ ಮನೆ. ಆದರೆ ಆ ಕಡೆಗೆ ಸ್ಟೋರ್ ರೂಮು ಐತೆ. ನೋಡಿ, ಈ ಥರ ಇದೆ. ಸಜ್ಜೆಗಳಿದೆ, ಸೆಲ್ಫ್ ಎಲ್ಲ ಐತೆ. ಈ ಕಡೆ ನೋಡಿದ್ರೆ ನೋಡಿ, ಇದು ಸ್ಟೋರ್ ರೂಮ್ ಥರ. ಇಲ್ಲಿ ದೊಡ್ಡ ದೊಡ್ಡ ಸಾಮಾನೆಲ್ಲ ಜೋಡಿಸ್ಕೊಳ್ಳೋದು. ಅಲ್ಲಿ ಸಣ್ಣ ಪುಟ್ಟದೆಲ್ಲ ಆ ಕಡೆ ಜೋಡಿಸ್ಕೋಬೋದು, ದೊಡ್ಡ ದೊಡ್ಡ ಸಾಮಾನೆಲ್ಲ ಇಲ್ಲೇ ಮಡಿಕೋಬೋದು. ಇಲ್ಲೂ ಒಂದು ಕೊಳೆ ಮಡಗಿದ್ದಾರೆ. ಏನಾದ್ರು ಫಂಕ್ಷನ್ ಎಲ್ಲ ಮಾಡಿದ್ರೆ ಅಲ್ಲೇ ತೊಳ್ಕೊಂಡು ಅಲ್ಲೇ ಜೋಡಿಸ್ಕೊಳ್ಳೋದಂತೆ. ಈ ಕಡೆಯಿಂದ ರೂಮ್ ಕಾಣುತ್ತೆ. ನೋಡಿ, ಈ ಥರ ಇತ್ತು ನಮ್ಮ ಮನೆ. ಹೇಗೆ ಅನ್ನಿಸ್ತು?